ಮಲೆನಾಡಿನಲ್ಲಿ ಪರ್ಯಾಯ ಸಂಭ್ರಮ ಮನೆ ಮಾಡಿದೆ. ಕೃಷ್ಣ ಮಠದಲ್ಲಿ ಪ್ರತಿದಿನ ರಾತ್ರಿ ಉತ್ಸವ ನಡೆಯುತ್ತೆ. ಆದರೆ ವರ್ಷದಲ್ಲಿ ಒಂದೇ ಬಾರಿಗೆ ಬೆಳಗಿನ ಹೊತ್ತು ಹಗಲು ಉತ್ಸವ ನಡೆಯುತ್ತೆ. ಈ ವಿಶೇಷ ಸಪ್ತೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದ್ರು. ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲೆಲ್ಲೂ ಭಕ್ತ ಸಾಗರ, ಕೃಷ್ಣ ಭಕ್ತರ ಸಂಭ್ರಮ. ರಥಕ್ಕೆ ಗರುಡ ದೇವರ ಪ್ರದಕ್ಷಿಣೆ, ಅದ್ದೂರಿಯಾಗಿ ಜರುಗಿದ ಸಪ್ತೋತ್ಸವ. ಮಕರ ಸಂಕ್ರಾಂತಿ ದಿನವೇ ಉಡುಪಿ ಕೃಷ್ಣನನ್ನ ಆಚಾರ್ಯ ಮಧ್ವರು ಪ್ರತಿಷ್ಠಾಪಿಸಿದ್ರು ಎಂಬ ಪ್ರತೀತಿ ಇದೆ. ಹೀಗಾಗಿ ಮಕರ ಸಂಕ್ರಾಂತಿಯಂದೇ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಸಪ್ತೋತ್ಸವ ನಡೆಯಿತು. ಈ ಅದ್ಭುತ ಕ್ಷಣಕ್ಕೆ ಕೃಷ್ಣ ಭಕ್ತರು ಸಾಕ್ಷಿಯಾದ್ರು. ರಾತ್ರಿ ಒಂದು ಹಗಲು ನಡೆಯುವ ಈ ಉತ್ಸವದಲ್ಲಿ ಮೊದಲು ಬ್ರಹ್ಮರಥದಲ್ಲಿ ಕೊಡಗೂಲು ಕೃಷ್ಣ ಹಾಗೂ ಮುಖ್ಯ ಪ್ರಾಣ ದೇವರನ್ನ ಇರಿಸಿ ವಿಶೇಷ ಆರಾಧನೆಯನ್ನ ಮಾಡಲಾಯಿತು. ಗರ್ಭಗುಡಿಯ ಮುಂಭಾಗದಲ್ಲಿ ಉತ್ಸವ ಮೂರ್ತಿಯ ಪೂಜೆಯನ್ನ ನಡೆಸಿ ಪರ್ಯಾಯ ಮಠಾಧೀಶರು ಕೃಷ್ಣ ಮೂರ್ತಿಯನ್ನು ಬ್ರಹ್ಮರಥದಲ್ಲಿ ಇರಿಸಿದ್ರು. ಈ ವೇಳೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಕೃಷ್ಣನನ್ನ ಎದುರುಗೊಂಡ್ರು. ಉತ್ಸವದಲ್ಲಿ ಭಾಗವಹಿಸಿದ ಭಕ್ತರಿಗೆ ರಥದಿಂದಲೇ ಪ್ರಸಾದವನ್ನ ನೀಡಲಾಯಿತು. ಹೆಜ್ಜೆ ಮುಂದೆ ಹೋದ ರೀತಿಯಲ್ಲಿ ನಾವು ಉಡುಪಿಯಲ್ಲಿ ಈ ಸಪ್ತೋತ್ಸವ ಚೂರ್ಣೋತ್ಸವದ ಸಂಭ್ರಮವನ್ನು ಕೂಡ ಕಾಣುವಂತಹದ್ದಿದೆ. ಈಗಾಗಲೇ ಅದನ್ನು ನಡೆಸಿಯಾಗಿದೆ. ನಿನ್ನೆಯ ದಿವಸ ರಾತ್ರಿಯ ಕಾಲದಲ್ಲಿ 3 ರಥದ ಒಂದು ಉತ್ಸವ ಹೇಳುವಂತಹದ್ದು ರಥಬೀದಿಯಲ್ಲಿ ನಡೆದು, ಇಂದು ಪ್ರಾತಃ ಕಾಲದಲ್ಲಿ ಚೂರ್ಣೋತ್ಸವ ತೆಪ್ಪೋತ್ಸವ ಹೇಳುವಂತಹದ್ದು ಕೂಡ ನಡೆದು, ಪ್ರತೀತಿಯಂತೆ ಗರುಡ ದೇವರು ರಥಕ್ಕೆ ಪ್ರದಕ್ಷಿಣೆ ಬಂದ ನಂತರ ಉತ್ಸವ ಆರಂಭವಾಯಿತು. ರಥೋತ್ಸವ ಮುಗಿದ ಬಳಿಕ ಕೃಷ್ಣ ದೇವರ ಉತ್ಸವ ಮೂರ್ತಿಯನ್ನ ಮಧ್ವ ಸರೋವರದಲ್ಲಿ ಇರಿಸಿ ಅವಭೃತ ಸ್ನಾನವನ್ನ ಕೈಗೊಳ್ಳಲಾಯಿತು. ಈ ಮೂಲಕ ಸಪ್ತೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಈ ಬಾರಿ ಪುತ್ತಿಗೆ ಮಠದ ಪರ್ಯಾಯೋತ್ಸವ ನಡೆಯುತ್ತಿರೋದ್ರಿಂದ ಸಪ್ತೋತ್ಸವ ಹಾಗೂ ಹಗಲು ತೇರಿಗೆ ವಿಶೇಷ ಮೆರುಗು ಬಂದಿದೆ. 2 ಬಗೆಯ ಖುಷಿಯಲ್ಲಿ ಭಕ್ತರು ಸಂಭ್ರಮಿಸುತ್ತಿದ್ದಾರೆ.